ನಾಲಿಗೆ ಎಲೆಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟಲ್ ಸೇರ್ಸೋದು ಬಹಳ ಉತ್ತಮ ಅನ್ಸುತ್ತೆ. ಅಲ್ಲೇ ಇದೇನ್ಲ ನಮ್ಮ ಊರಿಗರೆ ಇಷ್ಟೊಂದು ರಂಗ್ ಆಗೈತಿ. ಎತ್ನೇಳೇನಾರ ಈಗ ಇದ್ರು ಕೈಗೆ ಸಿಕ್ಕಿದ್ರಿ 2 ಡಿಚ್ಚಿ 1 ಪಂಚು ಅಷ್ಟೇ ಕಂಡ್ಲ. ಅಯ್ಯಯ್ಯೋ, ಎತ್ನಾಳಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೋದ್ ಕಡೆ ಬಂದ್ ಕಡೆ ಎಲ್ಲ ಯಡಿಯೂರ್ನು ವಿಜಯೇಂದ್ರನು ಬೈಕೊಂಡು ಓಡಾಡ್ತೈತಿ ಕಣೆ. ಅದಕ್ಕೆ ನಮ್ಮ ಅಪ್ಪಾಜಿನ ಬೈತೀಯ ಅಂತವ ರೇಣು ರಾಂಗ್ ಆಗೈತೆ. ಯತ್ನಾಳ್ರವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ. ನಾನು ಹೇಳ್ತೀನಿ, ಕೋವಿಡ್ ಅಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್. ಈ ವರ್ಷ ದೊಡ್ಡ ಜೋಕ್ಸ್ 40,000 ಕೋಟಿಯಲ್ಲಿ ಬಿಡುಗಡೆಯಾಗಿದೆ. ನನ್ನ ಹೆಸರನ್ನ ಹುಚ್ಚು ನಾಯಿ ಜೊತೆಗೆ ತಳ್ಕಾಕ್ಬಾರ್ದು. ಹುಚ್ಚು ನಾಯಿ ಜೊತೆಗೆ ತಳ್ಕಾಕ್ಬಾರ್ದು. ಹುಚ್ಚು ನಾಯಿ ಬೊಗಳ್ತಾ ಇರುತ್ತೆ. ಇದನ್ನ ಲೆಕ್ಕಕ್ಕೆ ತಗಂತ ಇಲ್ಲ ಅಂತ ಬಿಜೆಪಿ ಲೀಡರ್ಗಳನ್ನ ಬೈಕೊಂಡು ಕಾಂಗ್ರೆಸ್ಗೆ ಹೊಂಟೋಗ್ಬಿಡ್ತೀನಿ ಅಂತ ರೆಡಿ ಆಗಿತ್ತಲ್ಲ. ಈಗ ನೋಡಿದ್ರೆ ಸಡನ್ ಆಗಿ ಲವ್ ವಾಪಸ್ ಬಂದೈತಿ. ತಮ್ಮನ್ನ ಪಾರ್ಟಿ ಅಧ್ಯಕ್ಷ ಮಾಡೋರಲ್ಲ ಅಣ್ಣ, ಅದಕ್ಕೆ ಎಲ್ಲ ಕೂಡ್ರ ಕುಟುಂಬ ಒಂದಾಗಿ ಲವ್ ಬಂದೈತಿ. ಓ ತುಂಬಿದ ಮನೆ, ಇದಕ್ಕೆ ಲವ್ ಬಂದಿದ್ದು ಒಳ್ಳೇದೇ ಆಯ್ತು ಬಿಡ್ಲೆ. ಅಂದಂಗೆ ಹಿಂಗೆಲ್ಲ ರೋಡಲ್ಲಿ ಬಾಯಿಗೆ ಬಂದಿದ್ನ ಬೈಕೊಂಡು ಓಡಾಡೋದ್ಕಿಂತ ಎತ್ನೇಳಿನ ಮೇಲೆ ಅದೇ ಶಿಸ್ತು ಕ್ರಮ ತಗೊಳಕ್ ಹೇಳ. ಅಯ್ಯೋ, ಅದಕ್ಕೋಸ್ಕರನೇ ಕೋರ್ ಕಮಿಟಿ ಮಾಡಬೇಕನೆ. ಹಳೆ ಮಾಜಿ ಸಿಎಂಗಳೆಲ್ಲ ಒಟ್ಟಾಗಿ ಕುಂತ್ಕೊಂಡು ಮಾತಾಡವೆ. ವರಿಷ್ಠರೇ ಇದಕ್ಕೆ ಏನಾರ ಮಾಡ್ಬೇಕು ಅಂತ ಡಿಸೈಡ್ ಆಗವಂತೆ. ಅಯ್ಯಯ್ಯೋ, ಎತ್ನೇಳು ಹೈಕಮಾಂಡ್ ಅವಕ್ಕೆ ಬೈತಾ ನಿಂತಿರ್ತದೆ ಕಂಡ್ಲೆ. ಮುಖ್ಯಮಂತ್ರಿ ಮಾಡಕ್ಕೆ 3,000 ಕೋಟಿ ತಗೊಂಡವ್ರೆ ಅಂತ ಹೇಳಿರ್ಲಿಲ್ವೇನ್ಲೆ? ಆಗ್ಲೂ ಹೈಕಮಾಂಡ್ ನಾವು ಸೈಲೆಂಟ್ ಆಗಿದ್ರು ಕಣೆ. ಆದ್ರೆ ಈಗ ಕರೋನಾ ಟೈಮಲ್ಲಿ 40,000 ಕೋಟಿ ದುಡ್ಡು ಹೊಡೆದವ್ರೆ ಅಂತ ಹೇಳೈತೆ. ಕಾಂಗ್ರೆಸ್ ನೋವೇ ವಿಚಾರಣೆ ಮಾಡೋದ್ ಬಿಟ್ಟು ಸುಮ್ಕಬೇಕನೆ. ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ. ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸಂತೋಷ. ಜನರಿಗೆ ಗಮನವನ್ನ ಸೆಳೆದಿದ್ದಾರೆ. ನಾವು ಅದೇ ಗಮನವನ್ನ ಸೆಳೆದಿದ್ದು ಮುಂದಕ್ಕೆ ಅದನ್ನ ಚರ್ಚೆ ಮಾಡೋಣ. ತನಿಖೆ ಮಾಡಿಸ್ತೀನಿ, ಇವ್ರನ್ನೆಲ್ಲ ಒಳಗೆ ಹಾಕಿಸ್ತೀನಿ ಅಂತ ಒಂದು ಮಾಹಿತಿ ಬರ್ತಾ ಇಲ್ವಲ್ಲ ಇವುಗಳ ಬಾಯಲ್ಲಿ. ಅವೆಲ್ಲ ಕಾಂಪ್ರಮೈಸ್ ಕಣೆ. ಯಾರ ಮೇಲೆ ಯಾವ ಕೇಸು ನಡೆಯೋದಿಲ್ಲ, ಯಾರು ಜೈಲ್ಗೆ ಹೋಗೋದಿಲ್ಲ ಬಿಡೋದೆ. ನೋಡಲಿ, ಹೆಬ್ಬಾರುವೆ ಸೋಮಶೇಖರವೇ ಪರಮೇಶ್ವರ ಮನೆಗೆ ಹೋಗಿ ಬಂದವೆ. ನಾವೇನ್ ಪಕ್ಷ ವಿರೋಧಿ ಮಾಡ್ತಾ ಇದೀವಿ, ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವಿ. ಇವು ಇನ್ನ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಲ್ವಂತೇನ್ಲೇ? MP ಟಿಕೆಟ್ ಕೊಟ್ರೆ ಸೇರ್ತವೆ, ಇಲ್ಲಾಂದ್ರೆ ಬಿಜೆಪಿ ಬಿಟ್ಟು ಬರೋದಿಲ್ವಂತ ಕಣೆ. ಅದ್ಯಾಕಂತ್ಲೆ? ಕಷ್ಟಪಟ್ಟು ದುಡ್ಡು ಸುರಿದು ಎಲೆಕ್ಷನ್ ಗೆದ್ದು MLA ಆಗವೆ ಅಂತದ್ರಲ್ಲಿ ಮತ್ತೆ ರಾಜೀನಾಮೆ ಕೊಟ್ಟ ಕೆಲಸ ಯಾಕೆ ಮಾಡ್ತಾವಲ್ಲ? ಒಳ್ಳೆ ಐಡಿಯಾನೆ ಮಾಡ್ಯಾಬೇಕಂಬುಡ್ಲೆ. ಲಾಭ ಇದ್ ಕಡೆ ಹಾರಾಡ್ಕೊಂಡಿರ್ಲಿ, ನಾವು ನಮ್ ಕೆಮ್ಮೆ ನೋಡೋಣ. ನಡ್ಲೇ ಶಿವನಿ ಶಂಭುಲಿಂಗ.